ಮತ್ತು ಊರಿನ ಎಲ್ಲ ಕಾಲೇಜು ಸ್ಕೂಲ್ನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಪ್ರಾಸ್ತಾವಿಕ ಮತ್ತು ಸ್ವಾಗತ ಭಾಷಣ ಮಾಡಲಿದ್ದಾರೆ. ನಮ್ಮ ನೆಹರು, ನಮ್ಮ ಯುವ ಮಕ್ಕಳಿಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಭಾರತ ಸಂಘಕ್ಕಾಗಿ ನಮ್ಮ ಕೆಲಸ ಮಾಡಿದಂಥ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನ ಪ್ರಯುಕ್ತ ಆಗ್ತಾ ಇದೆ. ಆ ಒಂದು ಕಾರ್ಯಕ್ರಮ ಅಡಿಯಲ್ಲಿ ನಮ್ಮ ಪ್ರತಿ ಜಿಲ್ಲೆಯಲ್ಲಿ ಐರನ್ ಮ್ಯಾನ್ ಆಫ್ ಇಂಡಿಯಾ ನಮ್ಮ ಸರ್ದಾರ್ ದಿನ ಪ್ರಯುಕ್ತ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಸರ್ದಾರ್ ಟು 150 ಪದಯಾತ್ರೆಯನ್ನು ನೀವೆಲ್ಲರೂ ಸೇರಿಸಿಕೊಂಡು ಅಚ್ಚುಕಟ್ಟಾಗಿ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ನಾವು ಸ್ವಾಗತಿಸೋಣ. ಕಾಲೇಜುಗಳಲ್ಲಿ ಬೇರೆ ಬೇರೆ ತರಹ ತರಬೇತಿ ಕಾರ್ಯಕ್ರಮ, ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇನ್ನಿತರ ಹಲವು ಪ್ರೋಗ್ರಾಮ್ಗಳನ್ನು ಮೈ ಭಾರತ್ ಕಡೆಯಿಂದ ಮಾಡ್ತಾ ಇದ್ದು, ಯುವಜನರ ಸಬಲೀಕರಣಕ್ಕೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡು ಪ್ರತಿ ಗ್ರಾಮ ಮಟ್ಟದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಏಕತೆಗಾಗಿ ನಡಿಗೆ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಯುವಜನರು ಏಕತೆಯಲ್ಲಿ ಇರಬೇಕು, ಒಗ್ಗಟ್ಟಲ್ಲಿರಬೇಕು ಎಂಬ ದೃಷ್ಟಿಯಲ್ಲಿ ರಾಷ್ಟ್ರಾದ್ಯಂತ ಬಹಳಷ್ಟು ಯುವಜನರು ಈ ಏಕತಾ ನಡಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಡೀತಾ ಇದೆ. ಈ ಮೈ ಭಾರತಿನ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿ ಬರುವಂತಹ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮುಖಾಂತರ ಬಹಳಷ್ಟು ಯುವಜನರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾನ್ಯ ಸಂಸದರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಉದ್ಘಾಟಿಸಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸರ್ದಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. भारत माता की जय, भारत माता की जय, भारत माता की जय, वंदे 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 सरदार वल्लभभाई पटेल की जय, सरदार वल्लभभाई पटेल की जय, सरदार वल्लभभाई पटेल की जय. ವಂದನೆಗಳು. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಡಾಕ್ಟರ್ ಬ್ರಿಜೇಶ್ ಚೌಧರಿ ಸರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕೇಳಿಕೊಳ್ತಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕಿ. ಸೇರಿರುವಂತ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ವೇದಿಕೆಯಲ್ಲಿರುವಂತ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯ ಸ್ನೇಹಿತರಾಗಿರುವಂತ ಕಿಶೋರ್ ಕುಮಾರ್ ಅವರೇ, NSS ನ ಪ್ರಮುಖರಾಗಿರುವಂಥ ಡಾಕ್ಟರ್ ಅರುಣ್ ಪ್ರಕಾಶ್ ಅವರೇ, ಡಾಕ್ಟರ್ ಚಂದ್ರಶೇಖರ್ ಅವರೇ, ದಿನೇಶ್ ಸಾಲ್ಯಾನ್ ಅವರೇ, ಸುನೀತಾ ಮೇಡಮ್ ಅವರು, ಈ ಏಕತಾ ನಡಿಗೆಯ ಕೋಆರ್ಡಿನೇಟರ್ಸ್ ಆಗಿರುವಂಥ ಶ್ರೀ ನಂದನ್ ಮಲ್ಯ ಅವರೇ, ದಿನೇಶ್ ಅಮ್ತೂರ್ ಅವರೇ, ಅರುಣ್ ಶೇಖ್ ಅವರೇ, ಯೋಜನಾ ಮತ್ತು ಕ್ರೀಡಾ ಇಲಾಖೆಯ ಮೈ ಭಾರತ್ನ ಜಿಲ್ಲಾ ಅಧಿಕಾರಿಯಾಗಿರುವಂಥ ಉಲ್ಲಾಸ್ ಅವರೇ, ಮಿತ್ರರಾಗಿರುವಂಥ ಜಗದೀಶ್ ಅವರೇ, ಮಾಧ್ಯಮದ ಸ್ನೇಹಿತರೆ, ರಾಷ್ಟ್ರೀಯ ಏಕತಾ ದಿನವನ್ನು ನಾವು ಕಳೆದ 12 ವರ್ಷದಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮ ವರ್ಷಾಚರಣೆಯನ್ನು ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಯಾದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸಂಕಲ್ಪ. ಸರ್ದಾರ್ ಅವರ 150ನೇ ಜನ್ಮ ವರ್ಷಾಚರಣೆಯನ್ನು ನಾವು ಈ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಸೇರುವಂಥ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಲ್ಲಿ ಈ ದೇಶದ ಏಕತೆಗೋಸ್ಕರ, ಈ ದೇಶದ ಅಖಂಡತೆಗೋಸ್ಕರ ಮತ್ತು ಈ ದೇಶ ಇವತ್ತು ಈ ಸ್ವರೂಪದಲ್ಲಿ ಇರಬೇಕಾದ್ರೆ ಅತ್ಯಂತ ಪ್ರಮುಖ ಕಾರಣ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ದೇಶದ ಮೊದಲನೇ ಗೃಹ ಮಂತ್ರಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 500ಕ್ಕಿಂತಲೂ ಹೆಚ್ಚಿನ ಪ್ರಾಂತ್ಯಗಳನ್ನು ಅಥವಾ ರಾಜಾಡಳಿತ ಇರದಂತಹ ಪ್ರಾಂತ್ಯಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿ ಭಾರತವನ್ನ ಈ ಸ್ವರೂಪದಲ್ಲಿ ಕಾಣಲಿಕ್ಕೆ ಸಾಧ್ಯ ಮಾಡಿದಂತಹ ಒಂದು ಅಪರೂಪದ ವ್ಯಕ್ತಿತ್ವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಕೆಲವೊಂದು ಪ್ರಾಂತ್ಯಗಳು ಆ ಸಂದರ್ಭದಲ್ಲಿ ಪೋರ್ಚುಗೀಸರ ಕೈಯಲ್ಲಿತ್ತು, ಕೆಲವೊಂದು ನಿಜಾಮರ ಕೈಯಲ್ಲಿತ್ತು, ಕೆಲವರು ಭಾರತದ ಒಕ್ಕೂಟಕ್ಕೆ ಸ್ವಯಂ ಪ್ರೇರಿತರಾಗಿ ಸೇರಿಕೊಂಡ್ರೆ, ಕೆಲವರು ಸೇರಲಿಕ್ಕೆ ತಯಾರಿಲ್ಲದವರನ್ನ ಹೋರಾಟದ ಮುಖಾಂತರ ಸೇರಿಸಿದಂಥ ಉದಾಹರಣೆಗಳು ಕೂಡ ಇದೆ.
ಆ ರೀತಿಯಾಗಿ ಈ ದೇಶದ ಏಕತೆಗೆ ಅಖಂಡತೆಗೆ ಶ್ರಮಿಸಿ ಭಾರತದ ಒಕ್ಕೂಟವನ್ನ, ಭಾರತದ ರಾಷ್ಟ್ರವನ್ನ ಮತ್ತೆ ಪುನರ್ನಿರ್ಮಾಣ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಇಲ್ಲಿ ಸೇರುವಂತಹ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಲ್ಲಿ ನಾನು ಹೇಳೋದು, ಏಕತೆ ಅನ್ನುವಂಥದ್ದು ಯಾವುದೋ ಒಂದು ವರ್ಡ್ ಅಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಇದ್ರೆ ಸಾಕಾಗೋದಿಲ್ಲ. ಏಕತೆ ಅನ್ನುವಂಥದ್ದು ಒಂದು ನಿರಂತರ ಪ್ರಕ್ರಿಯೆ. ಮನಸ್ಸುಗಳನ್ನು ಜೋಡಿಸುವಂಥದ್ದು, ಹೃದಯಗಳನ್ನು ಬೆಸೆಯುವಂಥದ್ದು, ಅದರ ಮುಖಾಂತರ ರಾಷ್ಟ್ರ ನಿರ್ಮಾಣ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ ಇದು ನಿತ್ಯ ನಿರಂತರ ಆಗಬೇಕು. ಆಗ ಮಾತ್ರ ಈ ದೇಶ ಒಂದಾಗಿ ಒಟ್ಟಾಗಿ ಯೋಚನೆ ಮಾಡಬಲ್ಲದು, ಈ ದೇಶ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಬಲ್ಲದು ಮತ್ತು ಈ ರಾಷ್ಟ್ರ ಇಡೀ ವಿಶ್ವಕ್ಕೆ ಮಾರ್ಗದರ್ಶಕರ ಸ್ಥಾನದಲ್ಲಿ, ವಿಶ್ವಕ್ಕೆ ಒಂದು ದಿಕ್ಕನ್ನು ಕೊಡುವ ಸ್ಥಾನದಲ್ಲಿ, ವಿಶ್ವಕ್ಕೆ ಒಂದು ನಾಯಕತ್ವವನ್ನು ಕೊಡುವ ಸ್ಥಾನಮಾನದಲ್ಲಿ ಹೋಗಿ ನಿಲ್ಲಲಿಕ್ಕೆ ಸಾಧ್ಯ ಇದೆ. ವಿಶೇಷವಾಗಿ ಇವತ್ತು ಭಾರತ ವಿಶ್ವದ 4ನೇ ದೊಡ್ಡ ಆರ್ಥಿಕ ಶಕ್ತಿ ಆಗಿರುವಂತಹ ಸಂದರ್ಭದಲ್ಲಿ, ಭಾರತ ಒಂದು ಯುವ ರಾಷ್ಟ್ರ ಆಗಿರುವಂತಹ ಸಂದರ್ಭದಲ್ಲಿ 65% ಜನ 35 ವರ್ಷದ ಒಳಗಿನ ಪ್ರಾಯದವರಿರುವಂತಹ ಸಂದರ್ಭದಲ್ಲಿ, ವಿಶ್ವದ ದೊಡ್ಡ ಆರ್ಥಿಕತೆ ಆಗಬಲ್ಲಂತ ಎಲ್ಲ ಸಾಮರ್ಥ್ಯವನ್ನು ಹೊಂದಿಕೊಂಡಿರುವಂತಹ ಸಂದರ್ಭದಲ್ಲಿ ನಾವು ಒಂದು ಮನಸ್ಸಿನಿಂದ ಯೋಚನೆ ಮಾಡಬೇಕಾಗಿದೆ. ನಮ್ಮೆಲ್ಲರ ಹೃದಯಗಳನ್ನು ಬೆಸೆಯಬೇಕಾಗಿದೆ. ಭಾಷೆ, ಜಾತಿ ಈ ಎಲ್ಲ ವಿಷಯಗಳಿಂದ ಮೇಲೆ ನಿಂತು ನಾನೊಬ್ಬ ಭಾರತೀಯ ಅನ್ನುವಂಥ ಏಕತೆಯ ಭಾವವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಬೇಕಾದ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ನಮ್ಮ ಪ್ರಧಾನಮಂತ್ರಿಯವರು ಇಂಥ ಶ್ರೇಷ್ಠ ಪುರುಷನ ನೆನಪಿನಲ್ಲಿ ರಾಷ್ಟ್ರೀಯ ಏಕತೆಯ ದಿನವನ್ನು ಇಟ್ಕೊಂಡು, ರಾಷ್ಟ್ರೀಯ ಏಕತೆ ದಿನ ಆಚರಣೆಯನ್ನು ಮಾಡಿಕೊಂಡು ನಾವೆಲ್ಲ ಒಂದಾಗಿ ಹೆಜ್ಜೆಯನ್ನು ಹಾಕಬೇಕು, ಏಕತೆಯ ನಡಿಗೆಯನ್ನು ಮಾಡಬೇಕು. ಆ ಮುಖಾಂತರ ನಮ್ಮಲ್ಲಿ ಏಕತೆಯ ಭಾವವನ್ನು ಜಾಗೃತಗೊಳಿಸಬೇಕು, ಮತ್ತೊಬ್ಬರಿಗೆ ನಾವೆಲ್ಲ ಒಂದು ಅನ್ನುವಂಥ ಒಂದು ಭಾವನೆಯನ್ನು ಬೆಳೆಸುವ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರಾಷ್ಟ್ರೀಯ ಏಕತಾ ದಿನದ ಈ ನಡಿಗೆ ಇವತ್ತು ಇಟ್ಕೊಂಡಿದ್ದೇವೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾವು ಸರ್ದಾರ್ ಅವರ ಜೀವನವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು, ಅವರ ವ್ಯಕ್ತಿತ್ವದಿಂದ ಪ್ರೇರಣೆ ಪಡೆಯುವಂಥ ಕೆಲಸವನ್ನು ಮಾಡಬೇಕು. ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕೆಂದರೆ ಇವತ್ತು ಭಾರತಕ್ಕೆ ನಾಯಕತ್ವದ ಅವಶ್ಯಕತೆ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ನಾಯಕತ್ವದ ಅವಶ್ಯಕತೆ ಇದೆ. ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ವಿದ್ಯೆಯ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ನಾಯಕತ್ವದ ಅವಶ್ಯಕತೆ ಇದೆ. ಆ ನಾಯಕತ್ವವನ್ನು ಕೊಡಬಲ್ಲಂಥವ್ರು ಯಾರು ಅಂತ ಹೇಳಿದ್ರೆ ನೀವು ವಿದ್ಯಾರ್ಥಿಗಳು, ನೀವು ಯುವ ಮನಸ್ಸುಗಳು. ಹಾಗಾಗಿ ಈ ರೀತಿಯ ವ್ಯಕ್ತಿತ್ವಗಳಿಂದ ಪ್ರೇರಣೆ ಪಡೆದುಕೊಂಡು ಈ ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ನಾವೆಲ್ಲ ಜೋಡಿಸಿಕೊಳ್ಬೇಕಾಗಿದೆ. ಇವತ್ತು ರಾಷ್ಟ್ರೀಯ ಏಕತೆಯ ದಿನದ ರಾಷ್ಟ್ರೀಯ ಏಕತೆ ನಡಿಗೆಯ ಸಂದರ್ಭದಲ್ಲಿ ನಾವೊಂದು ಸಂಕಲ್ಪವನ್ನು ಕೂಡ ಮಾಡಬೇಕಾಗಿದೆ. ಒಂದು ನಶಾಮುಕ್ತ ಭಾರತವನ್ನು, ಒಂದು ಆತ್ಮನಿರ್ಭರ ಭಾರತವನ್ನು ನಿರ್ಮಾಣ ಮಾಡಬೇಕಾದಂಥ ಸಂಕಲ್ಪವನ್ನು ಕೂಡ ತೊಡಬೇಕಾಗಿದೆ. ಅದಕ್ಕೋಸ್ಕರ ಒಂದು ಪ್ರತಿಜ್ಞೆಯನ್ನು ಕೂಡ ಬೋಧಿಸ್ತಾರೆ. ಆ ಪ್ರತಿಜ್ಞೆಯನ್ನು ನಾವು ಮನಸ್ಸಿನಿಂದ ಇವತ್ತು ಹೇಳಿ ಅದರ ಪ್ರಕಾರ ನಡ್ಕೊಳ್ಬೇಕಾದಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ತಮ್ಮೆಲ್ಲರನ್ನ ಜೋಡಿಸಿಕೊಂಡು ಆಯೋಜನೆ ಮಾಡಿದಂಥ ಜಿಲ್ಲೆಯ ಅಧಿಕಾರಿಯಾಗಿರುವಂಥ ಉಲ್ಲಾಸ್ ಮತ್ತು ಅವರ ಇಡೀ ತಂಡಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಫಿಲೋಮಿನಾ ಕಾಲೇಜಿನ ಘಟಕದ ಕೋಆರ್ಡಿನೇಟರ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು, ಶುಭ ಹಾರೈಕೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಸೇರಿರುವಂಥ ಯೂತ್ ರೆಡ್ ಕ್ರಾಸ್ ಸೊಸೈಟಿಯ ಸ್ನೇಹಿತರಿಗೆ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕೆಲಸವನ್ನು ಮಾಡೋಣ. ಭಾರತ ಶ್ರೇಷ್ಠ ಭಾರತ ಅಂತ ನಮ್ಮ ಪ್ರಧಾನಮಂತ್ರಿಯವರು ಏನು ಘೋಷಣೆಯನ್ನು ಕೊಟ್ಟಿದ್ದಾರೆ, ಆ ಶ್ರೇಷ್ಠ ಭಾರತವನ್ನು, ಆತ್ಮನಿರ್ಭರ ಭಾರತ ಮಾಡುವ ಕಡೆಗೆ ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಮಗೆ ಪ್ರೇರಣೆಯನ್ನು ನೀಡಲಿ, ಶಕ್ತಿಯನ್ನು ನೀಡಲಿ, ಇನ್ನಷ್ಟು ಕೆಲಸ ಮಾಡುವ ಹುರುಪನ್ನು ನೀಡಲಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸುತ್ತಾ ತಮಗೆಲ್ಲರಿಗೂ ರಾಷ್ಟ್ರೀಯ ಏಕತಾ ದಿನದ ಶುಭಾಶಯಗಳು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ವರ್ಷದ ಶುಭಾಶಯಗಳನ್ನು ಕೂಡ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ರಾಷ್ಟ್ರೀಯ ಏಕತಾ ದಿವಸದ ಏಕತಾ ನಡಿಗೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಪ್ರತಿಯೊಂದು ನಡಿಗೆ ಕೂಡ, ಪ್ರತಿಯೊಂದು ಹೆಜ್ಜೆ ಕೂಡ ರಾಷ್ಟ್ರದ ಏಕತೆಗೆ ಶಕ್ತಿಯನ್ನು ತುಂಬಿದೆ. ಪುತ್ತೂರೊಡೆಯ ಮಹಾಲಿಂಗೇಶ್ವರ ದೇವರು ರಾಷ್ಟ್ರದ ಏಕತೆಗೆ ಆ ಹೆಜ್ಜೆ ಯಾವ ರೀತಿ ಹೆಜ್ಜೆ ಹಾಕಿದ್ದೀರಾ, ರಾಷ್ಟ್ರದ ಏಕತೆಯನ್ನು ಗಟ್ಟಿಗೊಳಿಸುವ ಜೊತೆಗೆ ನಿಮ್ಮ ವಿದ್ಯಾರ್ಥಿ ಜೀವನ ಕೂಡ ಅತ್ಯಂತ ಉತ್ತುಂಗ ಹೋಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಇವತ್ತಿನ ಏಕತಾ ನಡಿಗೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಸಂಸದರು, ಅಭಿವೃದ್ಧಿ ಹರಿಕಾರದಂತಹ ಆತ್ಮೀಯ ಮಿತ್ರರಾದಂತಹ ಕ್ಯಾಪ್ಟನ್ ವಿಜಯ್ ಚೌಟರ್ ಅವರೇ,
ಸೇರ್ತಕ್ಕಂಥ ಎಲ್ಲ ವೇದಿಕೆ ಎಲ್ಲ ಗಣ್ಯರಿಗೆ ಒಂದೇ ಮಾತಲ್ಲಿ ವಂದನೆ ಸಲ್ಲಿಸ್ತಾ, ನಾವೆಲ್ಲರೂ ನರೇಂದ್ರ ಮೋದಿಜಿಯವರ ಕನಸನ್ನು ನನಸು ಮಾಡಿ ಹೊರಟಿದ್ದೇವೆ. 2013ರಲ್ಲಿ ಏಕತಾ ನಡಿಗೆಯನ್ನು ಪ್ರಾರಂಭ ಮಾಡಿದರು. ಏಕತಾ ನಡಿಗೆಯನ್ನು ಪ್ರಾರಂಭ ಮಾಡೋ ಕಾರಣ ಏನಂದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಅತ್ಯಂತ ಗಟ್ಟಿತನದ ನಿರ್ಧಾರ ಕಾರಣಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. 1923ರಲ್ಲಿ ಬ್ರಿಟಿಷರೇ ಜಾಸ್ತಿ ಇರುವಂತಹ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ರಾಷ್ಟ್ರಧ್ವಜ ಹೋಗ್ಲಿಕ್ಕಿರಲಿಲ್ಲ. ಗುಜರಾತ್ನ ಕೆಲವು ಸ್ವಾತಂತ್ರ್ಯ ಹೋರಾಟದ ಪ್ರಮುಖರು ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ಕರೆದರು, ದಯವಿಟ್ಟು ತಾವು ನಮಗೆ ಮಾರ್ಗದರ್ಶನ ಮಾಡಬೇಕಂತ. ಸರ್ದಾರ್ ಪಟೇಲರು ನೇರ ಮಾರ್ಗದರ್ಶನ ಬೇಡ, ನಾನೇ ಬರ್ತೇನೆ ಅನ್ನುವ ಕಾರಣಕ್ಕೋಸ್ಕರ ನೇರ ಮಹಾರಾಷ್ಟ್ರದ ನಾಗ್ಪುರಕ್ಕೆ ಹೋಗ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯದ ಸ್ವಾತಂತ್ರ್ಯ ಹೋರಾಟಗಾರರು ಬಂದ ಕಾರಣಕ್ಕೋಸ್ಕರ ಸುಮಾರು 3 ತಿಂಗಳ ಕಾಲ ಹೋರಾಟ ಮಾಡಿದ ಕಾರಣಕ್ಕೋಸ್ಕರ ಬ್ರಿಟಿಷರ ಕಿರೀಟ ಕಲಚಿ ಬೀಳ್ತದೆ. ರಾಷ್ಟ್ರಧ್ವಜವನ್ನು ಹಾರಾಡಿಸುವಂತ ಕೆಲಸವನ್ನ ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಸರ್ದಾರ್ ಪಟೇಲರ ನೇತೃತ್ವದಲ್ಲಿ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಅದರ ಜೊತೆಗೆ ರೈತರ ಹೋರಾಟದಲ್ಲಿ ಅದೆಷ್ಟೋ ಬಾರಿ ಜೈಲಿಗೆ ಹೋಗಿ ಬಂದರೂ ಕೂಡ ಸ್ವಲ್ಪ ಕೂಡ ಧೃತಿಗಟ್ಟಿಲ್ಲ ಸರ್ದಾರ್ ಪಟೇಲರು. ಆ ಕಾರಣಕ್ಕೋಸ್ಕರ ಅವರನ್ನು ಉಕ್ಕಿನ ಮನುಷ್ಯ ಅಂತ ಕರೆದರು. ಆ ಕಾರಣಕ್ಕೂ ಉಕ್ಕಿನ ಮನುಷ್ಯ ಅಂತ ಕರೆದರು. ಸ್ವಾತಂತ್ರ್ಯ ನಂತರದಲ್ಲಿ ಪ್ರಥಮ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಗೃಹ ಸಚಿವರಾದಂತಹ ಸರ್ದಾರ್ ಪಟೇಲರು ಈಗಾಗಲೇ ರಿಜಿಸ್ಟ್ರೇಷನ್ ಅಂದು ಸುಮಾರು 526 ಪ್ರಾಂತ್ಯ ನಮ್ಮ ಭಾರತದಲ್ಲಿ ಸೇರಿ ವಿಲೀನ ಆಗಿದ್ದಾರೆ, ತಯಾರಿರಲಿಲ್ಲ. ಸರ್ದಾರ್ ಪಟೇಲರು ಯಾವ ರೀತಿಯಲ್ಲಿ ಕೆಲವರನ್ನು ಮನವೊಲಿಸಿದರು, ಕೆಲವರಿಗೆ ವಾರ್ನಿಂಗ್ ಕೊಟ್ಟರು. ಉಕ್ಕಿನ ಮನುಷ್ಯನ ಹೆದರಿಕೆಗೆ ಹೆಚ್ಚಿನ ಸಂಸ್ಥಾನ ಬಂದು ಭಾರತದಲ್ಲಿ ವಿಲೀನವಾಯಿತು. ಆ ಏಕೀಕರಣಕ್ಕೆ ಕಾರಣವಾದರು ಸರ್ದಾರ್ ಪಟೇಲರು. ಆದರೆ ಹೈದರಾಬಾದ್ ನಿಜಾಮ್ ಇರ್ಬೋದು, ಜುನಾಗಢ ನವಾಬ್ ಇರ್ಬೋದು, ಕಾಶ್ಮೀರದ ರಾಜ ಹರಿಸಿಂಗ್ ಅವರು ಸೇರಲಿಲ್ಲ. ಎಲ್ಲರಿಗೆ ಭಾರತದಲ್ಲಿ ಸೇರಿದ್ರೆ ತಮ್ಮ ಸ್ವಂತ ಸ್ವಾರ್ಥ ಬೇಯುವುದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಜುನಾಗಢ ನವಾಬ್ ಹೋಗ್ತಾನೆ. ಆ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ ತಮ್ಮ ಸೈನ್ಯವನ್ನು ಜುನಾಗಢ ಕಳಿಸ್ತಾರೆ. ಜುನಾಗಢದ ನವಾಬ ಹೆದರಿ ಪಾಕಿಸ್ತಾನಕ್ಕೆ ಹೊರಡ್ತಾನೆ. ಜುನಾಗಢಕ್ಕೆ ಹೋಗಿ ಸರ್ದಾರ್ ಪಟೇಲರು ಹೈದರಾಬಾದ್ ನಿಜಾಮಿಗೆ ವಾರ್ನಿಂಗ್ ಕೊಡ್ತಾರೆ, ನೀವು ತಕ್ಷಣಕ್ಕೆ ಏನು ವಿಲೀನ ಆಗ್ಬೇಕಿಲ್ಲದ್ರೆ ನೆಟ್ಟಗಿರಲ್ಲ ಅಂತ. ಯಾವುದೇ ಕಾರಣಕ್ಕೆ ಹೈದರಾಬಾದ್ ನಿಜಾಮ್ ಅದು ಒಪ್ಪುವುದಿಲ್ಲ. ಆದರೂ ಕೂಡ ತಕ್ಷಣಕ್ಕೆ ಪೊಲೀಸ್ ಮತ್ತು ಸೈನಿಕರನ್ನು ಕಳಿಸಿ ಹೈದರಾಬಾದ್ ನಿಜಾಮನ್ನು ಸೋಲಿಸುವ ಮುಖಾಂತರ ಅವರನ್ನು ಕೂಡ ಆ ಹೈದರಾಬಾದ್ ಪ್ರಾಂತವನ್ನು ನಮ್ಮ ಭಾರತಕ್ಕೆ ವಿಲೀನ ಮಾಡುವ ಕೆಲಸ ಮಾಡ್ತಾರೆ. ಬಾಕಿ ಇರುವಂಥದ್ದು ಕಾಶ್ಮೀರ. ಆಗಲೇ ಕಾಶ್ಮೀರ ಹರಿಸಿಂಗ್ ಇರಬೇಕಾದ್ರೆ ಕಾಶ್ಮೀರದ 5ನೇ 1 ಭಾಗ ಪಾಕಿಸ್ತಾನಕ್ಕೆ ಹೋಗಿತ್ತು. ಆಗ ಸರ್ದಾರ್ ಪಟೇಲ್ಗೆ ಮನಸ್ಸಿಗೆ ಬರ್ತದೆ, ಕಾಶ್ಮೀರದ ರಾಜ ಹರಿಸಿಂಗ್ರನ್ನ ಮನವೊಲಿಸಬೇಕಾದ್ರೆ ಆಗಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2 ಸರ್ಸಂಘಚಾಲಕರು ಪರಮ ಪೂಜನೀಯ ಗುರೂಜಿಯವರ ಮಾತಾಡ್ತಾರೆ. ಗುರೂಜಿಯವರು ಹರಿಸಿಂಗ್ ಹೋಗ್ತಾರೆ, ಹರಿಸಿಂಗ್ ಮನಸ್ಸು ನೋಡಿಸ್ತಾರೆ, ನೀವು ಎಲ್ಲಿಯಾದ್ರೂ ಭಾರತ ವಿಲೀನ ಆಗದಿದ್ರೆ, ಕಾಶ್ಮೀರವನ್ನು ವಿಲೀನ ಮಾಡದಿದ್ರೆ, ಈಗಾಗಲೇ 5ನೇ 1 ಭಾಗ ಪಾಕಿಸ್ತಾನಕ್ಕೆ ಹೋಗಿದೆ, ಇನ್ನು ಕಾಶ್ಮೀರ ಇಡೀ ಭಾಗ ಕೂಡ ಪಾಕಿಸ್ತಾನಕ್ಕೆ ಹೋಗ್ತದೆ. ಅದಕ್ಕೋಸ್ಕರ ಈಗ ದಯವಿಟ್ಟು ಭಾರತದಲ್ಲಿ ವಿಲೀನ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮಾತನ್ನ ಕೇಳಿ, ಪರಮ ಪೂಜನೀಯ ಗುರೂಜಿಯವರ ಮಾತನ್ನ ಕೇಳಿ ರಾಜ ಹರಿಸಿಂಗ್ ಕೂಡ ಭಾರತದೊಂದಿಗೆ ಕಾಶ್ಮೀರ ವಿಲೀನ ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಏಕೀಕರಣದ ಮಹಾಪುರುಷ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ, ಸಮಗ್ರತೆಯ ಮೇರು ಶಿಖರ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಪ್ರತಿಯೊಂದು ಹೆಜ್ಜೆ ಕೂಡ ಈ ನರೇಂದ್ರ ಮೋದಿಯವರ ದೇಶದ ಏಕೀಕರಣಕ್ಕೋಸ್ಕರ ಯಾವ ರೀತಿಯ ಕೆಲಸ ಮಾಡ್ತಿದ್ದಾರ, ಅಮಿತ್ ಶಾ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರ, ಅದೇ ರೀತಿಯ ಆ ಹಿಂದಿನ ಹೆಜ್ಜೆ ಯಾವ ರೀತಿ ಸರ್ದಾರ್ ಪಟೇಲ್ ಹಾಕಿರೋದನ್ನ ಮೋದಿಜಿ ಮತ್ತು ಅಮಿತ್ ಶಾ ಮಾಡ್ತಿದ್ದಾರೆ. ನೀವು ಕೂಡ ದೇಶ ಒಂದಾಗ ಎಲ್ಲ ಮನಸ್ಸುಗಳು ಒಂದಾದಾಗ ಈ ಭಾರತದೊಮ್ಮೆ ಶ್ರೇಷ್ಠ ಭಾರತವಾಗಿ ಸಾಧ್ಯತೆ ಉಂಟು. ಎಲ್ಲರೂ ಎದ್ದು ನಿಂತ್ಕೊಂಡು ಪ್ರತಿಜ್ಞೆ ಮಾಡೋಣ, ಬಲದ ಕೈಯನ್ನು ಮುಂದೆ ಪ್ರತಿಜ್ಞೆ ಮಾಡೋಣ. ರಾಷ್ಟ್ರೀಯ ಏಕತಾ ದಿವಸದ ಪ್ರತಿಜ್ಞೆ. ರಾಷ್ಟ್ರದ ಐಕ್ಯತೆ, ಸಮಗ್ರತೆ ಮತ್ತು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು ಶ್ರಮಿಸುತ್ತೇನೆ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟ್ರೀಯ ಏಕೀಕರಣದ ಸ್ಫೂರ್ತಿಯನ್ನು ಕಾಪಾಡುತ್ತೇನೆ ಎಂದು ನಾನು ಪ್ರಮಾಣ ಮಾಡುತ್ತೇನೆ. ರಾಷ್ಟ್ರದ ಆಂತರಿಕ ಭದ್ರತೆಯನ್ನು ಖಾತ್ರಿಪಡಿಸಲು ನಾನು ನನ್ನದೇ ಆದ ಕೊಡುಗೆ ನೀಡುತ್ತೇನೆ.
ಎಂದು ಒಮ್ಮನಸ್ಸಿನಿಂದ ಪ್ರತಿಜ್ಞೆ ಮಾಡುತ್ತಿದ್ದೇನೆ. बोलो भारत माता की. ಸರ್ಟಿಫಿಕೇಟ್ ಅನ್ನು ನೀಡಿದ್ದೀವಿ. NCC ಇಂದ ರೋವರ್ಸ್ ಅಂಡ್ ರೇಂಜರ್ಸ್ ಮತ್ತೆ ಸ್ಕೌಟ್ ಅಂಡ್ ಗೈಡ್ಸ್ ನಿಮ್ಮ ಒಬ್ಬೊಬ್ಬರು ಬಂದು ಸಾಂಕೇತಿಕವಾಗಿ ಮತ್ತೆ ನಿಮಗೆ ನಿಮ್ಮ ಕಾಲೇಜ್